ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಬಿಲೆ ಬಿಲೆ ಎಲ್ಲಿದ್ದೀಯಾ? ಭುವನೇಶ್ವರಿ ದೇವಿಯವರು ಕರೆದ್ರು. ಅವನ ಉತ್ತರಕ್ಕೆ ಪ್ರತೀಕ್ಷೆ ಮಾಡಿದ್ರು. ಅವನ ಉತ್ತರ ಬರೆದಿದ್ದಾಗ ಮತ್ತೆ ಕರೆದ್ರು. ಬಿಲೆ ಬಿಲೆ ಮತ್ತೆ ಉತ್ತರ ಬರೆದಿದ್ದಾಗ ಅವರು ಕೋಣೆಯಿಂದ ಹೊರಗೆ ಬಂದು ನೋಡಿದ್ರು. ಎಲ್ಲೂ ಕಾಣದಿದ್ದಾಗ ಕೆಲಸದವರನ್ನ ಕರೆದ್ರು. ಕನಕ್, ಓ ಹೀರಾ. ಸ್ವಾಮಿನಿಯ ಈ ಉದ್ವಿಗ್ನತೆಯಿಂದ ಕೂಡಿದ ಧ್ವನಿ ಕೇಳಿ ಇಬ್ಬರೂ ಓಡಿ ಬಂದರು. ಏನಾಯಿತು ಬೌದ್ಧಿ? ಬಿಲೆನನ್ನು ಎಲ್ಲಾದರೂ ನೋಡಿದ್ದೀರಾ? ಇಲ್ವಲ್ಲ, ಕನಕ ಹೇಳಿದಳು. ಮತ್ತೆ ಹೀರಾ ಹೇಳಿದ್ಲು, ಹರಿ ಜೊತೆ ಇರಬೇಕು, ಮತ್ತೆಲ್ಲಿ ಹೋಗ್ತಾನೆ? ಆಯಿತು, ನೀವು ಹೋಗಿ ಅವನನ್ನು ಹುಡುಕಿ. ಊಟದ ಸಮಯ ಆಗಿ ತುಂಬ ಹೊತ್ತಾಯಿತು, ಇನ್ನೂ ಬಂದಿಲ್ಲ. ಎಲ್ಲಿ ಏನು ಕಿಡಿಗೇಡಿತನ ಮಾಡ್ತಾ ಇದ್ದಾನೋ ಏನೋ. ಮತ್ತೆ ತಮ್ಮ ಹೆಣ್ಣು ಮಕ್ಕಳನ್ನು ಕರೆದ್ರು. ಹರ್ಮೋಹಿನಿ, ಅರೇ ಸ್ವರ್ಣಮಯಿ. ಏನು ಮಾ? ಬಿಲೆನನ್ನು ಎಲ್ಲಾದರೂ ನೋಡಿದ್ರಾ? ಹರಮೋಹಿನಿ ಹೇಳಿದ್ಲು, ಇಲ್ಲ, ನಮ್ಮ ಹತ್ತಿರ ಇಲ್ಲ. ನಿಮ್ಮ ಹತ್ತಿರ ಯಾವಾಗಿರ್ತಾನೆ? ಆದರೆ ನೋಡಿದ್ದೇನೋ ಅವನನ್ನು. ಸ್ವರ್ಣಮಯಿ ಹೇಳಿದ್ಲು, ಇಲ್ಲಮ್ಮ, ನಾವು ನೋಡಿಲ್ಲ. ಸ್ವರ್ಣಮಯಿ ಹರಮೋಹಿನಿಯ ವಸ್ತ್ರವನ್ನು ಎಳೆದು ಹೇಳಿದ್ಲು, ನಡಿ ಅಕ್ಕ, ನಡಿ. ಇಲ್ಲ ಅಂದರೆ ಅಮ್ಮ ಮತ್ತೇನಾದರೂ ಕೆಲಸ ಹೇಳಿಬಿಡ್ತಾಳೆ. ಭುವನೇಶ್ವರಿ ಕೂಗಿ ಹೇಳಿದರು, ನೋಡಿಲ್ಲ ಅಂದರೆ ಹೋಗಿ ಹುಡುಕಿ. ಮತ್ತೆ ಕರೆದ್ರು, ಕೋನ್ ಚಾರು. ಹುಡುಗರು ಮೇಲಿನ ಮಹಡಿಯಿಂದ ಇಣಿಕಿ ನೋಡಿದ್ರು. ಏನು ಕಾಕಿಮಾ? ಬಿಲೆನನ್ನು ನೋಡಿದ್ದೀರಾ? ಇಲ್ಲ ಕಾಕಿಮಾ, ನೋಡಿಲ್ಲ. ಸ್ವಲ್ಪ ನೋಡು, ಎಲ್ಲಿದ್ದಾನೆ? ತುಂಬ ಹೊತ್ತಾಯಿತು, ಕಾಣಿಸ್ತಿಲ್ಲ. ಭುವನೇಶ್ವರಿಯವರ ಮನಸ್ಸು ಶಾಂತ ಆಗಲಿಲ್ಲ. ನರೇನ್ ಯಾವಾಗಲೂ ಇಷ್ಟೊತ್ತು ದೂರ ಇರ್ತಿರ್ಲಿಲ್ಲ. ಒಂದಲ್ಲ ಒಂದು ಪ್ರಶ್ನೆ ತಗೊಂಡು ಬರ್ತಾ ಇದ್ದ. ಇಲ್ಲ, ಯಾರಾದರೊಬ್ಬ ಮನೆಯ ಸದಸ್ಯರು ಅವನ ಬಗ್ಗೆ ದೂರು ತಗೊಂಡು ಬರ್ತಾ ಇದ್ರು. ಇಲ್ಲ, ಕರೆದ ಕೂಡಲೇ ಬಂದು ಬಿಡ್ತಾ ಇದ್ದ, ಪ್ರತ್ಯಕ್ಷ ಆಗೋ ಹಾಗೆ. ಆದರೆ ಇವತ್ತು ತುಂಬ ಹೊತ್ತಿನಿಂದ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಕಾಕಿಮಾ, ಕಾಕಿಮಾ. ಮೇಲಿನಿಂದ ಚಾರು ಚೀರುತ್ತಾ ಧಡಧಡ ಅಂತ ಇಳ್ದ. ಏನಾಯಿತು? ಎಲ್ಲಿದ್ದಾನೆ ಬಿಲೆ? ಅವನು ಇನ್ನೂ ಸಿಕ್ಕಿಲ್ಲ ಕಾಕಿಮಾ. ಆದರೆ ಎಲ್ಲಕ್ಕಿಂತ ಮೇಲಿನ ಕೋಣೆ ಒಳಗಡೆಯಿಂದ ಚಿಲ್ಕ ಹಾಕಿಕೊಂಡಿದೆ. ಎಷ್ಟು ಕರೆದ್ರೂ ಯಾರೂ ಉತ್ತರ ಕೊಡ್ತಿಲ್ಲ. ಮತ್ತೆ ಬಾಗಿಲವನ್ನು ತೆಗೆಯುತ್ತಿಲ್ಲ. ಭುವನೇಶ್ವರಿ ದೇವಿಯವರು ಶಾಂತ ಭಾವದಿಂದಲೇ ಹೇಳಿದರು, ನಡಿ ನೋಡೋಣ. ಪೂರ್ತಿ ಮನೆಯಲ್ಲಿ ಕೋಲಾಹಲ ಎದ್ದಿತ್ತು. ನರೇನ್ನನ್ನು ಹುಡುಕಲು ಚಿಕ್ಕವರು ದೊಡ್ಡವರು ಹೀಗೆ ಎಲ್ಲರೂ ಅವನನ್ನು ಹುಡುಕುವ ಅಭಿಯಾನದಲ್ಲಿ ತೊಡಗಿದ್ರು. ಭುವನೇಶ್ವರಿ ದೇವಿಯವರು ಆ ಮುಚ್ಚಿದ ಕೋಣೆಯ ಎದುರು ಬಂದಾಗ ಎಲ್ಲರೂ ಅಲ್ಲೇ ನೆರೆದಿದ್ರು. ಈಗ ಅವರಿಗೆ ತುಂಬ ಗಾಬರಿ ಆಯಿತು. ಇಷ್ಟು ಗಲಾಟೆ ಇದ್ದರೂ ಒಳಗಿನಿಂದ ಏನೂ ಶಬ್ದ ಇಲ್ಲ. ಈಗ ಅವರು ಕೂಗಿದ್ರು, ಬಿಲೆ ಬಿಲೆ, ನೀವು ಒಳಗಡೆ ಇದ್ದೀಯಾ? ಬಾಗಿಲು ತೆಗೆದಿದ್ರೂ ಪರವಾಗಿಲ್ಲ, ಒಳಗಡೆ ಇದ್ದೀಯಾ? ಅದಾದರೂ ಹೇಳು. ಒಳಗಿನಿಂದ ಏನೂ ಧ್ವನಿ ಬರಲಿಲ್ಲ. ಗೊತ್ತಿಲ್ಲ, ಒಳಗಡೆ ಯಾರಿದ್ದಾರೆ, ಯಾರಾದರೂ ಇರಲೇಬೇಕು. ಈಗ ಭುವನೇಶ್ವರಿ ದೇವಿಯವರು ಕೋನ್ಗೆ ಹೇಳಿದರು, ಹೋಗಿ ಕೊಡಲಿ ತಗೊಂಡು ಬಂದು ಈ ಚಿಲ್ಕವನ್ನು ಮುರಿದೇ ಇದ್ದರೆ ಬಾಗಿಲವನ್ನೇ ಒಡೆದ್ಬಿಡು. ನೌಕರನು ಕೊಡಲಿ ತಂದು ಕೊಡಲಿ ಹಿಮ್ಮುಖವಾಗಿ ಹಿಡಿದು ಒಡೆದ. ಒಂದೇ ಏಟಿಗೆ ಒಳಗಿನಿಂದ ಚಿಲ್ಕ ಬಿಚ್ಚಿಕೊಂಡಿತು. ಬಾಗಿಲು ತೆಗೆದು ಒಳಗೆ ನೋಡುವಷ್ಟರಲ್ಲಿ ಹರಿ ಬಿರುಗಾಳಿಯ ಹಾಗೆ ಯಾರಿಗೂ ಸಿಗದೆ ಓಡಿ ಹೋದ ಮತ್ತು ಯಾರೂ ಅವನನ್ನು ಹಿಡಿಯುವಲ್ಲಿ ಇಚ್ಛಿಸಲೂ ಇಲ್ಲ. ಎಲ್ಲರೂ ನರೇನ್ ಬಗ್ಗೆ ಚಿಂತಿಸ್ತಾ ಇದ್ರು. ಮೊದಲು ಭುವನೇಶ್ವರಿಯವರು ಒಳಗೆ ಹೋದರು. ನರೇನ್ ಅಲ್ಲಿಯೇ ಸೀತಾರಾಮರ ಮೂರ್ತಿಯ ಎದುರು ಧ್ಯಾನಸ್ಥನಾಗಿ ಕುಳಿತುಕೊಂಡಿದ್ದ. ಮೂರ್ತಿಯ ಎದುರು ಪುಷ್ಪ ಇಡಲಾಗಿತ್ತು ಮತ್ತು ಧೂಪವೂ ಉರಿದು ಹೋಗಿತ್ತು. ಇಷ್ಟೆಲ್ಲ ಗಲಾಟೆ ಆದರೂ ಅವನ ಧ್ಯಾನದ ಮೇಲೆ ಯಾವುದೇ ಪ್ರಭಾವ ಬೀರಿರಲಿಲ್ಲ. ಭುವನೇಶ್ವರಿಯವರು ಆಶ್ಚರ್ಯಗೊಂಡು ಅಂದುಕೊಂಡ್ರು, ಈ ಹುಡುಗ ಕೇವಲ ನಾಟಕ ಆಡ್ತಾ ಇದ್ದಾನಾ ಹೇಗೆ? ಇವನೇನು ವಾಲ್ಮೀಕಿ ಅವತಾರನಾ? ಅಂದುಕೊಂಡ್ರು. ಹತ್ತಿರ ಹೋಗಿ ಕೂಗಿದ್ರು, ಬಿಲೆ, ಓ ಬಿಲೆ, ವೀರೇಶ್ವರ್, ನರೇಂದ್ರನ ಮೇಲೆ ಭುವನೇಶ್ವರಿಯವರ ಯಾವುದೇ ಪ್ರಭಾವ ಆಗಲಿಲ್ಲ. ವ್ಯಾಕುಲರಾಗಿ ಅವನ ಭುಜ ಹಿಡಿದು ಅಲಗಾಡಿಸಿದ್ರು. ಬಿಲೆ. ಅವನ ಶರೀರ ಪ್ರಾಣಿ ಸಂಕಟದಲ್ಲಿ ಒದ್ದಾಡುವ ಹಾಗೆ ಒದ್ದಾಡಿದ. ಸಾವಕಾಶವಾಗಿ ಕಣ್ಣು ಬಿಟ್ಟ. ಅವರ ಅಮ್ಮ ಕೂಗುತ್ತಲೇ ಇದ್ರು, ಬಿಲೆ. ಕಣ್ಣು ಪೂರ್ಣವಾಗಿ ತೆಗೆದ. ಆದರೆ ಶರೀರ ಇನ್ನೂ ಹಾಗೆಯೇ ಸ್ಥಿರವಾಗಿತ್ತು ಮತ್ತು ಗಂಭೀರವಾಗಿ ಆದೇಶದಂತೆ ಹೇಳಿದ, ಧ್ಯಾನದಲ್ಲಿ ವಿಘ್ನ ಮಾಡಬೇಡಿ ಮಾ. ನನ್ನನ್ನು ಒಬ್ಬನನ್ನೇ ಬಿಟ್ಟು ಬಿಡಿ. ಎಲ್ಲರನ್ನೂ ಕರೆದುಕೊಂಡು ಹೋಗಿ. ಇಲ್ಲಿ ಯಾರನ್ನೂ ಬಿಡಬೇಡಿ.
ಭುವನೇಶ್ವರಿ ದೇವಿಯವರು ಸ್ವತಃ ಈಗ ಎಲ್ಲರನ್ನೂ ಅಲ್ಲಿಂದ ಹೊರಗೆ ಕರೆದುಕೊಂಡು ಹೋದರು. ಭುವನೇಶ್ವರಿ ದೇವಿ ಈಗ ಯೋಚಿಸುತ್ತಿದ್ದರು, ಅವನದು ಇದು ಕಿಡಿಗೇಡಿತನ ಅಲ್ಲ, ಅವನು ಧ್ಯಾನ ಮಾಡುತ್ತಿದ್ದ. ಧ್ಯಾನ ಮಾಡುವಲ್ಲಿ ಕೆಟ್ಟದ್ದೇನೂ ಇಲ್ಲ. ಆದರೆ ಭುವನೇಶ್ವರಿಯವರು ಯಾಕೆ ಚಿಂತಿತರಾದರು? ಪೂಜೆ ಧ್ಯಾನವಂತೂ ಮನೆಯಲ್ಲಿ ಎಲ್ಲರೂ ಮಾಡಿಯೇ ಮಾಡುತ್ತಾರೆ. ಆದರೆ ನರೇನ್ದು ಸಾಧಾರಣ ಅಲ್ಲ. ಅವನು ಅಸಾಧಾರಣ ಕೆಲಸಗಳಿಂದ ಅವರು ಹೆದರುತ್ತಿದ್ದರು.